ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಅಂತ ಕರೆಸಿಕೊಳ್ಳುವಂತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದಿಲ್ಲ ಒಂದು ಪ್ರತಿನಿತ್ಯವೂ ಕೂಡ ರೋಗಿಗಳಿಗೆ ಸಮಸ್ಯೆ ತಲೆದೋರ್ತಾನೆ ಇದೆ. ಇನ್ನ ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಇರತಕ್ಕಂತ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಧೋರಣೆ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಒಂದು ಬೆಳಕನ್ನ ಚೆಲ್ಲುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸಾಕಷ್ಟು ಸಮಸ್ಯೆಗಳನ್ನ ಅಳಲನ್ನ ರೋಗಿಗಳ ಸಂಬಂಧಿಕರು ಹೇಳ್ಕೊಳ್ತಾ ಇದ್ದಾರೆ. ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹೊಸಮನಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಪ್ರತಿಯೊಂದು ವಿಚಾರದಲ್ಲೂ ರೋಗಿಗಳ ಆರೈಕೆ ವಿಚಾರ ಇರ್ಬೋದು, ರೋಗಿಗಳಿಗೆ ಸ್ಪಂದನೆ ಮಾಡುವಂತ ವಿಚಾರದಲ್ಲಿ ತಮ್ಮ ಸಿಬ್ಬಂದಿಗಳು ಸಾಕಷ್ಟು ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದ್ದಾರೆ. ಸರ್, ಈ ಬಗ್ಗೆ ಪ್ರತಿಯೊಬ್ಬ ರೋಗಿಗಳ ಸಂಬಂಧಿಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಏನ್ ಸರ್ ಇದು ಸಮಸ್ಯೆ? ಇಲ್ಲ, ನಿನ್ನೆ 2-3 ದಿವಸದಿಂದ ನಾವು ಸಾಫ್ಟ್ವೇರ್ ಅಪ್ಗ್ರೇಡ್ ಅಂತ ತಗೊಂಡು ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. ಸರ್ಕಾರದ ಆದೇಶದಂತೆಗೆ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಹೀಗಾಗಿ ಎಲ್ಲವನ್ನು ಕೂಡ ನಾವು ಮೊದಲೇ ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಮ್ಯಾನ್ಯಲ್ ಎಂಟ್ರಿ ಎಲ್ಲ ಮಾಡ್ತಾ ಇದ್ವಿ. ಆ ಟೈಮ್ನಲ್ಲಿ ಸ್ವಲ್ಪ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಇತ್ತು. ಇವತ್ತು ಟೈಮ್ ಜಾಸ್ತಿ ತೊಗೊಳ್ತಿತ್ತು. ಹೀಗಾಗಿ ನಮ್ಮ ಹೆಚ್ಚಿನ ಸಿಬ್ಬಂದಿಗಳನ್ನು ಆ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಆಲ್ಟರ್ನೇಟಿವ್ ಕೌಂಟರ್ ಕಳಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ. ಆ ಟೈಮ್ನಲ್ಲಿ ಕೆಲವೊಂದು ಪೇಷಂಟ್ಗಳು ಜಾಸ್ತಿ ಸಂಖ್ಯೆ ಇರೋದ್ರಿಂದ ಅವ್ರ ಸ್ಟ್ರೆಚರ್ಗಳು ಸಿಕ್ಕಿಲ್ಲ ಅವರಿಗೆ. ಹೀಗಾಗಿ ಅವ್ರು ಸ್ವಲ್ಪ ಲೇಟ್ ಆಗಿದೆ. ಅದರ ಸಾಫ್ಟ್ವೇರ್ ಅಪ್ಡೇಟ್ ನಿನ್ನೆ ಮುಗಿದಿದೆ. ಮತ್ತೆ ಅದನ್ನು ನಾವು ಸ್ಟಿಮ್ಲೈನ್ ತಂದು ಈ ಥರ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ. ಒಂದ್ ಕಡೆ ತಾವು ಹೇಳ್ತಿರ್ತೀರಿ, ಇಲ್ಲಿ ಸಿಬ್ಬಂದಿಗಳ ಕೊರತೆ ಇಲ್ಲ, ಯಾವುದೇ ಸೌಲಭ್ಯದ ಸಮಸ್ಯೆ ಇಲ್ಲ, ಪ್ರತಿಯೊಂದು ರೋಗಿಗಳಿಗೆ ಬರ್ತಕ್ಕಂಥ ರೋಗಿಗಳಿಗೆ ಸೌಲಭ್ಯಗಳ ಒಂದು ಸೌಲಭ್ಯಗಳನ್ನು ಕೊಡ್ತೀವಿ, ಇಲ್ಲಿ ಸೌಲಭ್ಯಗಳ ಸಮಸ್ಯೆ ಇಲ್ಲ ಅಂತ ಹೇಳ್ತಿರ್ತೀರಿ. ಆದರೆ ಕೆಲವೊಂದಿಷ್ಟು ರೋಗಿಗಳು ತಮ್ಮ ರೋಗಿಗಳನ್ನ ಅವರ ಸಂಬಂಧಿಕರು ತಾವೇ ಸ್ಟ್ರಕ್ಚರ್ನಲ್ಲಿ ಕರ್ಕೊಂಡು ಹೋಗೋದಿರ್ಬೋದು, ಅದೇ ರೀತಿ ವೀಲ್ ಚೇರ್ನಲ್ಲಿ ಕರ್ಕೊಂಡು ಹೋಗೋದಿರ್ಬೋದು. ಸಿಬ್ಬಂದಿಗಳು ಇಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ ಅನ್ನೋ ಆರೋಪಗಳು ಮಾಡ್ತಾ ಇದ್ದಾರೆ. ಸರ್, ಅಂದ್ರೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕಿಮ್ಸ್ನಲ್ಲಿ? ಸಿಬ್ಬಂದಿಗಳ ಕೊರತೆ ಆಗಲಿ ನಮ್ಮಲ್ಲಿ ಏನಿಲ್ಲ, ಡಾಕ್ಟರ್ಸ್ ಕೊರತೆ ಏನಿಲ್ಲ. ಬಟ್ ಒಮ್ಮೆ ಸಡನ್ ಆಗಿ ಭಾಳ ಪೇಷಂಟ್ಸ್ಗಳು ಕ್ಯಾಜುಯಾಲಿಟಿ ಬಂದಾಗ ಒಟ್ಟಿಗೆ ಪೇಷಂಟ್ಗಳು ಸುಮಾರುಗಳು ಬಂದುಬಿಡ್ತಾವೆ. ಹೀಗಾಗಿ ಎಲ್ಲ ಸಿಬ್ಬಂದಿ ಅವರನ್ನು ಅಡ್ಮಿಟ್ ಮಾಡೋದ್ರಲ್ಲಿ ಕೂಡ ಅಥವಾ ಇನ್ವೆಸ್ಟಿಗೇಷನ್ ತೊಗೊಂಡು ಹೋಗೋದ್ರಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ಆ ಟೈಮಲ್ಲಿ ಪೇಷಂಟ್ಗಳು ಕೂಡ ನಾವು ಬೇಗ ಮನೆಗೆ ಹೋಗ್ಬೇಕು ಅನ್ನೋದು ಗಡಿಬಿಡಿ ಮಾಡೋದ್ರಿಂದ ಅವ್ರು ಸಿಗೋವರೆಗೂ ವೇಟೂ ಮಾಡೋದಿಲ್ಲ ಅವರು. ಹೀಗಾಗಿ ಏನು ಮಾಡ್ತಾರೆ, ನಮಗೆ ಕೇಳದೆ, ನಮ್ಮ ಗಮನಕ್ಕೆ ಬರದೆ ತಾವೇ ಎತ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಸುಮಾರು ಈ ಥರ ಹೇಳಿದೀವಿ ಅವರಿಗೆ, ಈ ಥರ ಮಾಡಿಬಿಡಿ, ಒಂದು 2-3 ಮಿನಿಟ್ ವೇಟ್ ಮಾಡಿದ್ರೆ ಅಂದ್ರೆ ನಮಗೆ ಸಿಬ್ಬಂದಿ ಸಿಗ್ತಾರೆ, ಅದರಿಂದ ಕೊಡ್ತೀವಿ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಆ ಥರ ತೊಂದರೆ ಆಗಲಾರ್ದ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕಂತನೇ ಅಲ್ಲಿ ವಾರ್ಡ್ ಬಾಯ್ಗಳನ್ನ ನೇಮಕ ಮಾಡಿರ್ತೀರಿ, ಸಿಬ್ಬಂದಿಗಳನ್ನ ನೇಮಕ ಮಾಡಿರ್ತೀರಿ, ಪೇಷಂಟ್ಗಳ ಆರೈಕೆ ಮಾಡುವಂತ ನಿಟ್ಟಿನಲ್ಲಿ. ಅಂದ್ರೆ ಕೆಲವೊಂದಿಷ್ಟು ದೃಶ್ಯಗಳನ್ನ ತಾವು ಗಮನಿಸಿರ್ಬೋದು ಸರ್. ಸ್ಟ್ರಕ್ಚರ್ ಇಲ್ದೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಬೆಡ್ಗಳನ್ನೇ ತೆಗೆದುಕೊಂಡ್ಬಂದು ಹೊರಗಡೆ ಕರ್ಕೊಂಡ್ಬಂದು ಪೇಷಂಟ್ಗಳನ್ನ ಕರ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇಲ್ಲಿದೆ. ಇಲ್ಲ, ಒಂದೊಂದ್ಸಾರಿ ಅವರು ಪೇಷಂಟ್ ಡಾಕ್ಟರ್ದು ಮಾತನ್ನು ಕೇಳಿದ್ರೆ ತಾವೇ ರೋಗಿಗಳು ಮುಂದಾಗಿ ಚರ್ಚೆಗಳನ್ನು ಹೇಳಿ ಕೇಳ್ತಾರೆ. ಅದಕ್ಕೆ ನಾವು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈ ಥರ ಅಲ್ಲಾರ್ದಂಗೆ ಅವ್ರನ್ನ ತಡೆ ಹಿಡಿದು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಮೂಲಕ ಕೂಡ ಸ್ಟ್ರೆಚರ್ ಮೇಲೆ ಹಾಕೊಂಡು ಪೇಷಂಟ್ನ ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ನಮ್ಮ ಮುಂದಿನ ದಿನದಲ್ಲಿ ಮಾಡ್ತೀವಿ. ಇಲ್ಲಿ ಬಹುತೇಕ ಕಡೆಗಳಲ್ಲಿ ಸೌಲಭ್ಯಗಳ ಕೊರತೆ ಕಾಣ್ತಾ ಇದೆ ಸರ್. ಬಂದಂಥ ಸಾರ್ವಜನಿಕರಿಗಿರ್ಬೋದು, ಪೇಷಂಟ್ಗಳ ಕಡೆ ಇರ್ಬೋದು, ರೋಗಿಗಳಿಗಿರ್ಬೋದು, ಸೌಲಭ್ಯಗಳ ಕೊರತೆ ಕಾಣ್ತಾ ಇದೆ. ಆ ಸೌಲಭ್ಯಗಳ ಕೊರತೆಯನ್ನು ಯಾವ ರೀತಿ ಕಿಮ್ಸ್ ಆಡಳಿತ ಮಂಡಳಿ ನಿರ್ವಹಣೆ ಮಾಡುತ್ತೆ ಸರ್? ಸೌಲಭ್ಯಗಳ ಕೊರತೆ ಬಗ್ಗೆ ನಮಗೇನು ಗಮನಕ್ಕೆ ಬಂದಿಲ್ಲ. ಔಷಧಗಳು ಕೂಡ ಎಲ್ಲ ದೃಷ್ಟಿಯಿಂದ ಸಿಗ್ತಾವು. ಹೀಗಾಗಿ ಸಾಕಷ್ಟು ಸಿಬ್ಬಂದಿ ಕೂಡ ಇದೆ, ಸಾಕಷ್ಟು ವೈದ್ಯರು ಇದ್ದಾರೆ. ಹೀಗಾಗಿ ನಮ್ಮ ಎಮರ್ಜೆನ್ಸಿನಲ್ಲಿ ಕ್ಯಾಜುಯಾಲಿಟಿನಲ್ಲಿ ಸುಮಾರು ರೋಗಿಗಳ ಒತ್ತಡ ಜಾಸ್ತಿ ಇರ್ತದೆ. ಸಾಕಷ್ಟು ಪೇಷಂಟ್ಗಳು ಎಟ್ ಎ ಟೈಮ್ ಬರ್ತಿರ್ತಾವೆ. ಪರ್ಟಿಕ್ಯುಲರ್ಲಿ ಹಾಲಿಡೇ ಅಂದರೆ ಸಂಡೇ, ಇದು ಕೂಡ ಮೋಸ್ಟ್ಲಿ ರವಿವಾರ ನಡೆದ ಘಟನೆ ಇರ್ಬೋದು. ಹೀಗಾಗಿ ಸಿಬ್ಬಂದಿಗಳ ಕೊರತೆ ಏನಿಲ್ಲ. ಸೌಲಭ್ಯಗಳನ್ನು ನಾವೆಲ್ಲ ನೀಡ್ತಾ ಇದ್ದೀವಿ ಅವರಿಗೆ. ಪೇಷಂಟಿಗೆ ಇಳ್ಕೊಳ್ಳಿಕ್ಕೆ ಒಂದು ನಮ್ಮ ಡಾರ್ಮೆಟರಿ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ದೆನ್ ಎಲ್ಲ ಥರದ ಔಷಧಿಗಳು ನಮ್ಮಲ್ಲಿ ಲಭ್ಯ ಇದಾವೆ. 24/7 ನಮ್ಮದು ಫಾರ್ಮಸಿ ಓಪನ್ ಇರ್ತದೆ. ದೆನ್ ಇಂಡಿಯನ್ ಡ್ರಗ್ಸ್ಗಳನ್ನು ಕೂಡ ಇಂಡಿಯನ್ ಮೂಲಕ ನಾವು ಸಪ್ಲೈ ಮಾಡ್ತೀವಿ. ಹೀಗಾಗಿ ನಮ್ಮ ರೋಗಿಗಳ ಕಡೆಯಿಂದ ಎಂಥ ಸಮಸ್ಯೆಗಳು ಏನು ಬಂದಿಲ್ಲ. ಅಕಸ್ಮಾತ್ ಸಮಸ್ಯೆಗಳು ಏನಾದರೂ ಬಂದರೆ ಅದಕ್ಕೆ ಶೀಘ್ರವಾಗಿ ಸ್ಪಂದಿಸಿ ನಾವು ಆಗಲಾರ್ದ ನಮ್ಮ ಮುಂದಿನ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹೊಸಮನಿ ಅವರ ಮಾತುಗಳು. ಒಂದ್ ಕಡೆ ಈ ಸಮಸ್ಯೆಗಳು ಅಂದ್ರೆ ರೋಗಿಗಳಿಗೆ ಉಂಟಾಗ್ತಾ ಇರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಶ್ರಮಿಸ್ತೇವೆ, ನಾವು ಸದರಾಗಿದ್ದೇವೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ತಲೆದೂರದಂತೆ ನಾವು ನಿರ್ವಹಣೆಯನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಅಂತ ಕರೆಸಿಕೊಳ್ಳುವಂತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದಿಲ್ಲ ಒಂದು ಪ್ರತಿನಿತ್ಯವೂ ಕೂಡ ರೋಗಿಗಳಿಗೆ ಸಮಸ್ಯೆ ತಲೆದೋರ್ತಾನೆ ಇದೆ. ಇನ್ನ ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಧೋರಣೆ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಒಂದು ಬೆಳಕನ್ನ ಚೆಲ್ಲುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸಾಕಷ್ಟು ಸಮಸ್ಯೆಗಳನ್ನ ಅಳಲನ್ನ ರೋಗಿಗಳ ಸಂಬಂಧಿಕರು ಹೇಳ್ಕೊಳ್ತಾ ಇದ್ದಾರೆ. ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹೊಸಮನಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಪ್ರತಿಯೊಂದು ವಿಚಾರದಲ್ಲೂ ರೋಗಿಗಳ ಆರೈಕೆ ವಿಚಾರ ಇರ್ಬೋದು, ರೋಗಿಗಳಿಗೆ ಸ್ಪಂದನೆ ಮಾಡುವಂತ ವಿಚಾರದಲ್ಲಿ ತಮ್ಮ ಸಿಬ್ಬಂದಿಗಳು ಸಾಕಷ್ಟು ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದ್ದಾರೆ. ಸರ್, ಈ ಬಗ್ಗೆ ಪ್ರತಿಯೊಬ್ಬ ರೋಗಿಗಳ ಸಂಬಂಧಿಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಏನ್ ಸರ್
ಇದು ಸಮಸ್ಯೆ? ಇಲ್ಲ, ನಿನ್ನೆ 2-3 ದಿವಸದಿಂದ ನಾವು ಸಾಫ್ಟ್ವೇರ್ ಅಪ್ಗ್ರೇಡ್ಗೆ ಅಂತ ತಗೊಂಡು ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. ಸರ್ಕಾರದ ಆದೇಶದಂತೆಗೆ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಹೀಗಾಗಿ ಎಲ್ಲವನ್ನು ಕೂಡ ನಾವು ಮೊದಲೇ ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ಮ್ಯಾನ್ಯಲ್ ಎಂಟ್ರಿ ಎಲ್ಲ ಮಾಡ್ತಾ ಇದ್ವಿ. ಆ ಟೈಮ್ನಲ್ಲಿ ಸ್ವಲ್ಪ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಇತ್ತು. ಇವತ್ತು ಟೈಮ್ ಜಾಸ್ತಿ ತೊಗೊಳ್ತಿತ್ತು. ಹೀಗಾಗಿ ನಮ್ಮ ಹೆಚ್ಚಿನ ಸಿಬ್ಬಂದಿಗಳನ್ನು ಆ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಆಲ್ಟರ್ನೇಟಿವ್ ಕೌಂಟರ್ಗೆ ಕಳಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ. ಆ ಟೈಮ್ನಲ್ಲಿ ಕೆಲವೊಂದು ಪೇಷಂಟ್ಗಳು ಜಾಸ್ತಿ ಸಂಖ್ಯೆ ಇರೋದ್ರಿಂದ ಅವ್ರ ಸ್ಟ್ರೆಚರ್ಗಳು ಸಿಕ್ಕಿಲ್ಲ ಅವರಿಗೆ. ಹೀಗಾಗಿ ಅವ್ರು ಸ್ವಲ್ಪ ಲೇಟ್ ಆಗಿದೆ. ಅದರ ಸಾಫ್ಟ್ವೇರ್ ಅಪ್ಡೇಟ್ ನಿನ್ನೆ ಮುಗಿದಿದೆ. ಮತ್ತೆ ಅದನ್ನು ನಾವು ಸ್ಟಿಮ್ಲೈನ್ ತಂದು ಈ ಥರ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ. ಸರ್, ಒಂದ್ ಕಡೆ ತಾವು ಹೇಳ್ತಿರ್ತೀರಿ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇಲ್ಲ, ಯಾವುದೇ ಸೌಲಭ್ಯದ ಸಮಸ್ಯೆ ಇಲ್ಲ, ಪ್ರತಿಯೊಂದು ರೋಗಿಗಳಿಗೆ ಬರ್ತಕ್ಕಂಥ ರೋಗಿಗಳಿಗೆ ಸೌಲಭ್ಯಗಳ ಒಂದು ಆ, ಸೌಲಭ್ಯಗಳನ್ನು ಕೊಟ್ಟೇ ಕೊಡ್ತೀವಿ, ಇಲ್ಲಿ ಸೌಲಭ್ಯಗಳ ಸಮಸ್ಯೆ ಇಲ್ಲ ಅಂತ ಹೇಳ್ತಿರ್ತೀರಿ. ಆದರೆ ಕೆಲವೊಂದಿಷ್ಟು ರೋಗಿಗಳು ತಮ್ಮ ರೋಗಿಗಳನ್ನ ಅವರ ಸಂಬಂಧಿಕರು ತಾವೇ ಸ್ಟ್ರಕ್ಚರ್ನಲ್ಲಿ ಕರ್ಕೊಂಡು ಹೋಗೋದಿರ್ಬೋದು, ಅದೇ ರೀತಿ ವೀಲ್ ಚೇರ್ನಲ್ಲಿ ಕರ್ಕೊಂಡು ಹೋಗೋದಿರ್ಬೋದು. ಸಿಬ್ಬಂದಿಗಳು ಇಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ ಅನ್ನೋ ಆರೋಪಗಳು ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕಿಮ್ಸ್ನಲ್ಲಿ? ಸಿಬ್ಬಂದಿಗಳ ಕೊರತೆ ಆಗಲಿ ನಮ್ಮಲ್ಲಿ ಏನಿಲ್ಲ, ಡಾಕ್ಟರ್ಸ್ ಕೊರತೆ ಏನಿಲ್ಲ. ಬಟ್ ಒಮ್ಮೊಮ್ಮೆ ಸಡನ್ ಆಗಿ ಭಾಳ ಪೇಷಂಟ್ಸ್ಗಳು ಕ್ಯಾಜುಯಾಲಿಟಿ ಬಂದಾಗ ಒಟ್ಟಿಗೆ ಪೇಷಂಟ್ಗಳು ಸುಮಾರುಗಳು ಬಂದ್ಬಿಡ್ತಾವೆ. ಹೀಗಾಗಿ ಎಲ್ಲ ಸಿಬ್ಬಂದಿ ಅವರನ್ನ ಅಡ್ಮಿಟ್ ಮಾಡೋದ್ರಲ್ಲಿ ಕೂಡ ಅಥವಾ ಇನ್ವೆಸ್ಟಿಗೇಷನ್ ತೊಗೊಂಡು ಹೋಗೋದ್ರಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ಆ ಟೈಮಲ್ಲಿ ಪೇಷಂಟ್ಗಳು ಕೂಡ ನಾವು ಬೇಗ ಮನೆಗೆ ಹೋಗ್ಬೇಕು ಅನ್ನೋದು ಗಡಿಬಿಡಿ ಮಾಡೋದ್ರಿಂದ ಅವ್ರು ಸಿಗೋವರೆಗೂ ವೇಟೂ ಮಾಡೋದಿಲ್ಲ ಅವರು. ಹೀಗಾಗಿ ಏನು ಮಾಡ್ತಾರೆ, ನಮಗೆ ಕೇಳದೆ ನಮ್ಮ ಗಮನಕ್ಕೆ ಬರದೆ ತಾವೇ ಎತ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಸುಮಾರು ಈ ಥರ ಹೇಳಿದೀವಿ ಅವರಿಗೆ, ಈ ಥರ ಮಾಡಿಬಿಡಿ, ಒಂದು 2-3 ಮಿನಿಟ್ ವೇಟ್ ಮಾಡಿದ್ರೆ ಅಂದ್ರೆ ನಮಗೆ ಸಿಬ್ಬಂದಿ ಸಿಗ್ತಾರೆ, ಅದರಿಂದ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಆ ಥರ ತೊಂದರೆ ಆಗಲಾರ್ದ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕಂತನೇ ಅಲ್ಲಿ ವಾರ್ಡ್ ಬಾಯ್ಗಳನ್ನ ನೇಮಕ ಮಾಡಿರ್ತೀರಿ, ಸಿಬ್ಬಂದಿಗಳನ್ನ ನೇಮಕ ಮಾಡಿರ್ತೀರಿ, ಪೇಷಂಟ್ಗಳ ಆರೈಕೆ ಮಾಡುವಂತ ನಿಟ್ಟಿನಲ್ಲಿ. ಅಂದ್ರೆ ಕೆಲವೊಂದಿಷ್ಟು ದೃಶ್ಯಗಳನ್ನ ತಾವು ಗಮನಿಸಿರ್ಬೋದು ಸರ್. ಸ್ಟ್ರಕ್ಚರ್ ಇಲ್ದೇನೆ ವಾರ್ಡ್ನಲ್ಲಿ ಇರ್ತಕ್ಕಂಥ ಬೆಡ್ಗಳನ್ನೇ ತೆಗೆದುಕೊಂಡ್ಬಂದು ಹೊರಗಡೆ ಕರ್ಕೊಂಡ್ಬಂದು ಪೇಷಂಟ್ಗಳನ್ನ ಕರ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇಲ್ಲಿದೆ. ಇಲ್ಲ, ಒಂದೊಂದ್ಸಾರಿ ಅವರು ಪೇಷಂಟ್ ಡಾಕ್ಟರ್ದು ಮಾತನ್ನು ಕೇಳಿದ್ರೆ ತಾವೇ ರೋಗಿಗಳು ಮುಂದಾಗಿ ಸ್ಟ್ರೆಚರ್ಗಳನ್ನು ಹೇಳಿ ಕೇಳ್ತಾರೆ. ಅದಕ್ಕೆ ನಾವು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈ ಥರ ಅಲ್ಲಾರ್ದಂಗೆ ಅವ್ರನ್ನ ತಡೆ ಹಿಡಿದು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಮೂಲಕ ಕೂಡ ಸ್ಟ್ರೆಚರ್ ಮೇಲೆ ಹಾಕೊಂಡು ಪೇಷಂಟ್ನ ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ. ಇಲ್ಲಿ ಬಹುತೇಕ ಕಡೆಗಳಲ್ಲಿ ಸೌಲಭ್ಯಗಳ ಕೊರತೆ ಕಾಣ್ತಾ ಇದೆ ಸರ್. ಬಂದಂಥ ಸಾರ್ವಜನಿಕರಿಗಿರ್ಬೋದು, ಪೇಷಂಟ್ಗಳ ಕಡೆ ಇರ್ಬೋದು, ರೋಗಿಗಳಿಗಿರ್ಬೋದು, ಸೌಲಭ್ಯಗಳ ಕೊರತೆ ಕಾಣ್ತಾ ಇದೆ. ಆ ಸೌಲಭ್ಯಗಳ ಕೊರತೆಯನ್ನು ಯಾವ ರೀತಿ ಕಿಮ್ಸ್ ಆಡಳಿತ ಮಂಡಳಿ ನಿರ್ವಹಣೆ ಮಾಡುತ್ತೆ ಸರ್? ಸೌಲಭ್ಯಗಳ ಕೊರತೆ ಬಗ್ಗೆ ನಮಗೇನು ಗಮನಕ್ಕೆ ಬಂದಿಲ್ಲ. ಔಷಧಗಳು ಕೂಡ ಎಲ್ಲ ದೃಷ್ಟಿಯಿಂದ ಸಿಗ್ತಾವು. ಹೀಗಾಗಿ ಸಾಕಷ್ಟು ಸಿಬ್ಬಂದಿ ಕೂಡ ಇದೆ, ಸಾಕಷ್ಟು ವೈದ್ಯರು ಇದ್ದಾರೆ. ಹೀಗಾಗಿ ನಮ್ಮ ಎಮರ್ಜೆನ್ಸಿನಲ್ಲಿ ಕ್ಯಾಜುಯಾಲಿಟಿನಲ್ಲಿ ಸುಮಾರು ರೋಗಿಗಳು ಒತ್ತಡ ಜಾಸ್ತಿ ಇರ್ತದೆ. ಸಾಕಷ್ಟು ಪೇಷಂಟ್ಗಳು ಎಟ್ ಎ ಟೈಮ್ ಬರ್ತಿರ್ತಾವೆ. ಪರ್ಟಿಕ್ಯುಲರ್ಲಿ ಹಾಲಿಡೇ ಅಂದರೆ ಸಂಡೇ, ಇದು ಕೂಡ ಮೋಸ್ಟ್ಲಿ ರವಿವಾರ ನಡೆದ ಘಟನೆ ಇರ್ಬೋದು. ಹೀಗಾಗಿ ಸಿಬ್ಬಂದಿಗಳ ಕೊರತೆ ಏನಿಲ್ಲ. ಸೌಲಭ್ಯಗಳನ್ನು ನಾವೆಲ್ಲ ನೀಡ್ತಾ ಇದ್ದೀವಿ ಅವರಿಗೆ. ಪೇಷಂಟ್ಗೆ ಇಳ್ಕೊಳ್ಳಿಕ್ಕೆ ಒಂದು ನಮ್ಮ ಡಾರ್ಮೆಟರಿ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ದೆನ್ ಎಲ್ಲ ಥರದ ಔಷಧಿಗಳು ನಮ್ಮಲ್ಲಿ ಲಭ್ಯ ಇದಾವೆ. 24/7 ನಮ್ಮದು ಫಾರ್ಮಸಿ ಓಪನ್ ಇರ್ತದೆ. ದೆನ್ ಇಂಡಿಯನ್ ಡ್ರಗ್ಸ್ಗಳನ್ನು ಕೂಡ ಇಂಡಿಯನ್ ಮೂಲಕ ನಾವು ಸಪ್ಲೈ ಮಾಡ್ತೀವಿ. ಹೀಗಾಗಿ ನಮ್ಮ ರೋಗಿಗಳ ಕಡೆಯಿಂದ ಎಂಥ ಸಮಸ್ಯೆಗಳು ಏನು ಬಂದಿಲ್ಲ. ಅಕಸ್ಮಾತ್ ಸಮಸ್ಯೆಗಳು ಏನಾದರೂ ಬಂದರೆ ಅದಕ್ಕೆ ಶೀಘ್ರವಾಗಿ ಸ್ಪಂದಿಸಿ ನಾವು ಆಗಲಾರ್ದಂಗೆ ನಮ್ಮ ಮುಂದಿನ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಹೊಸಮನಿ ಅವರ ಮಾತುಗಳು. ಒಂದ್ ಕಡೆ ಈ ಸಮಸ್ಯೆಗಳು ಅಂದ್ರೆ ರೋಗಿಗಳಿಗೆ ಉಂಟಾಗ್ತಾ ಇರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಶ್ರಮಿಸ್ತೇವೆ, ನಾವು ಸದರಾಗಿದ್ದೇವೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ತಲೆದೂರದಂತೆ ನಾವು ನಿರ್ವಹಣೆಯನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.